ಹಾಯ್ ಫ್ರೆಂಡ್ಸ್, ಇವತ್ತು ಬಿಸಿ ಬಿಸಿಯಾದ ರಸಮ್ ಮಾಡ್ಕೊಂಡು ಟೇಸ್ಟ್ ನೋಡೋಣ. ಸೊ ಮೊದಲಿಗೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ, ನಂತರ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಬೆರೆಸ್ಕೊಂಡು, ಜೀರಿಗೆ, ಮೆಣಸಿನ ಪುಡಿ, ನಂತರ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸೊ ಒಣಗಿದ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಸ್ವಲ್ಪ ಉಪ್ಪು. ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ ಉಪ್ಪು. ಟೊಮೆಟೊ ಮತ್ತು ಹುಣಸೆಹಣ್ಣು ಸ್ವಲ್ಪ ನೀರು ಹಾಕಿ ಆಲ್ರೆಡಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಹಾಕಿ ಕಿವುಚಿ ಹಾಕಿದ್ರೂ ರಸಮ್ ಟೇಸ್ಟಾಗಿ ಬರುತ್ತೆ. ಸೊ ನೀವು ಹಾಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಟೇಸ್ಟಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾವು ಹುಣಸೆಹಣ್ಣು ಉಪ್ಪು ಎಲ್ಲ ಕಿವುಚ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಟೊಮೆಟೊ ಎಲ್ಲ, ಆ ನೀರನ್ನ ಆ ರಸಮ್ಗೆ ಹಾಕ್ಬಿಡಿ. ಸೊ ಚೆನ್ನಾಗಿ 2-3 ಕುದಿ ಆಗೋವರೆಗೂ ನಿಲ್ಲಿಸಿ, ತಿರುಗಿಸಿ. ನೋಡಿ, ಚೆನ್ನಾಗಿ ಕುದಿದಿದೆ. ಇವಾಗ ಆಫ್ ಮಾಡಿಬಿಡಿ. ಸೊ ಬಿಸಿ ಬಿಸಿ ಕುಡಿಬೇಕು ಅಂದರೆ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ, ಇಲ್ಲ ಬಿಸಿ ಬಿಸಿ ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ನಿ. ಬೇಕಾದರೆ ಇನ್ನು ಕೊತ್ತಂಬರಿ ಹಾಕ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.